ನೋಡಿ ಗೇಮ್ ಆಲ್ಮೋಸ್ಟ್ ವಿನ್ ಆಗ ಅಂತಕ್ಕೆ ಖುಷಿ ಬಂದ್ಬಿಟ್ಟಿದ್ಲು. ಬಟ್ ಅದನ್ನ ಬಂದು ಉದಯ್ ಮತ್ತೆ ಅವರಮ್ಮ ಬಾಯಿಗೆ ಹಾಕೊಂಡ್ಬಿಟ್ರು. ಇದೇ ಲೈಫು ಅನ್ನೋದು. ಲೈಫಲ್ಲಿ ಹಿಂಗೆ ಅಪ್ಸ್ ಆ್ಯಂಡ್ ಡೌನ್ಸು ಹೋಗ್ತಾ ಇರುತ್ತೆ. ಇನ್ನೇನು ಗೆದ್ದೆ ಅಂತ ಹೋಗೋರು ಸಡನ್ನಾಗಿ ಸೋತು ಬಿಡ್ತಾರೆ. ಇನ್ನೇನು ಸೋತೆ ಮುಗ್ದೋಯ್ತು ಅನ್ನೋರು ಸಡನ್ನಾಗಿ ಗೆದ್ದು ಬಿಡ್ತಾರೆ. ಜೀವನ ಅನ್ನೋದೇ ಹೀಗೆ ಅಂತ ತಿಳಿಸ್ಕೊಡೋದಕ್ಕೆ ಈ ಒಂದು ಆಟ. ನಮ್ಮ ಯುಗಾದಿ ವರ್ಷದ ಆರಂಭದಲ್ಲಿ ಈ ಒಂದು ಆಟ. ಯಾವ ಆಟ ಇದು? ಒಬ್ರು ಆನ್ಸರ್ ಮಾಡಕ್ಕೆ ರೆಡಿ ಇಲ್ಲ, ಇನ್ವಾಲ್ವ್ ಹೋಗ್ಬಿಟ್ಟವ್ರು ಫುಲ್ಲು. ನೋಡಿ, ಸದಾ ಮೊಬೈಲು ರೀಲ್ಸು ಅಂತ ಅನ್ನೋ ಈ ಕಾಲದಲ್ಲಿ ಈ ತರ ಒಂದು ಗೇಮ್ಸ್ನ ಆಡಿದ್ರೆ ಮಕ್ಳುಗಳನ್ನ ಕೂರಿಸ್ಕೊಂಡು ಈ ತರ ಆಟಗಳನ್ನ ಆಡಿ ಮಕ್ಳ ಜೊತೆ ಎಂಜಾಯ್ ಮಾಡ್ಬೇಕು ಯಾವಾಗ್ಲೂ. ಹೌದು, ಮೊಬೈಲ್ ನೋಡ್ಕೊಂಡು ಹೂ ಅನ್ಕೊಂಡು ಕೂತ್ಕೊಳ್ಳೋದಲ್ಲ. ಇದ್ರಲ್ಲಿ ಯಾವ್ದು ಕಣ್ಣಿಗೆ ಡ್ಯಾಮೇಜ್ ಆಗಲ್ಲ, ಯಾವ್ದು ಅಡಿಕ್ಷನ್ ಇಲ್ಲ. ಲೈಫ್ ಅಂತ ಏನು ತುಂಬಾ ಸಿಂಪಲ್ ಆಗಿ ತಿಳ್ಕೊಬಹುದು ಈ ಒಂದು ಆಟದ ಮುಖಾಂತರ. ಹೌದೌದು. ಆಕ್ಚುಲಿ ಈ ಒಂದು ಆಟದಿಂದ ಇನ್ಸ್ಪೈರ್ ಆಗಿ ಸ್ನೇಕ್ ಅಂಡ್ ಲ್ಯಾಡರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ನೋಡಿ, ನಾನು ನನ್ನ ಮಗನ ಗೆಲ್ಸಿ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಬಂದು ತಾಯಿಯ ತಾಕತ್ತು ಅನ್ನೋದು ಇದನ್ನೇ ಹೆಂಗೆ ಆಟನ ಹಂಗೆ ನುಗ್ಗಿಸ್ಕೊಂಡು ಹೋಗ್ತಾವ್ರು ನೋಡಿ. ಈ ಕಡೆ ಅಪ್ಪ ಮಗಳಿದ್ದಾರೆ, ಈ ಕಡೆ ಅಮ್ಮ ಮಗ ಇದ್ದಾರೆ, ಸೆಂಟ್ರಲ್ಲಿ ಇವರು ಕ್ಯಾಪ್ಟನ್ನು ನಮ್ಮಮ್ಮಿ. ಮಗನಿಗೆ ಅಮ್ಮ ಸಪೋರ್ಟು, ಮಗಳಿಗೆ ಅಪ್ಪ ಸಪೋರ್ಟು ಅಂತ ಹೇಳಿ. ಯಾರಿಗೆ ಯಾರು ಸಪೋರ್ಟ್ ಆದರೂ ಕೊನೆಗೆ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಆಗ್ತಾರೆ, ಒಂದು ಕುಟುಂಬ. ಇದೇ ಜೀವನ. ಸದಾ ಸಂಸಾರ ಕೆಲಸ ಅಂತಲೇ ಜೀವನ ಸವಿಸ್ತಾ ಇದೆ. ನಮ್ಮ ಮಮ್ಮಿ ಇಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಆನಂದ ಆಯಿತು. ಇಂದಿನ ಜನ್ರೇಷನಲ್ಲಿ ಕಣ್ಮರೆ ಆಗ್ತಿರುವಂತಹ ಈ ಥರ ಆಟಗಳನ್ನ ಆದಷ್ಟು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳ್ತಾ ಎಲ್ರಿಗೂ ಕೂಡ ಹ್ಯಾಪಿ ಯುಗಾದಿ. ಬಿ ಹ್ಯಾಪಿ.